ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ಮನೆಯಲ್ಲೇ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಹೈಜೀನ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಪಾನಿಪುರಿ ಯಾರಿಗೂ ಇಷ್ಟ ಇಲ್ಲ ಹೇಳಿ, ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದರೆ ಹೊರಗಡೆ ತಿಂದು ಯಾಕೆ ಆರೋಗ್ಯ ಹಾಳು ಮಾಡ್ಕೊಳ್ಬೇಕು? ಮನೆಯಲ್ಲೇ ಮಾಡಿದ್ರೆ ಹೊಟ್ಟೆ ತುಂಬ ನಮಗೆ ಎಷ್ಟು ಬೇಕೋ ಅಷ್ಟು ಪಾನಿಪುರಿ ತಿನ್ಬೋದು. ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಚ್ಚಿ ಅವ್ರದ್ದು ಪಾನಿಪುರಿ ಕಿಟ್ ಸಿಗುತ್ತೆ, ಆ ಕಿಟ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಡೇಟ್ಸ್ ಚಟ್ನಿ ಮತ್ತು ಪೂರಿ, ಆಮೇಲೆ ಮಿಂಟ್ ಪೌಡರ್ ಅಂದರೆ ಪಾನಿ ಪೌಡರು ಮತ್ತು ಪೊಟ್ಯಾಟೋದು ಸೀಸ್ನಿಂಗ್, ಈ 4 ಪ್ಯಾಕೆಟ್ ಕೊಟ್ಟಿರ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆ ಮಿಂಟ್ ಚಟ್ನಿ ಬರುತ್ತಲ್ಲ, ಡೇಟ್ ಚಟ್ನಿ ಬರುತ್ತಲ್ಲ, ಅದನ್ನು ಒಂದು ಬೌಲ್ಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಏನೂ ಹಾಕೋಗಿಲ್ಲ, ಹೀಗೆ ಸರ್ವ್ ಮಾಡೋದು. ತುಂಬ ಅಂದರೆ ಸ್ವೀಟ್ ಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು. ಈಗ ಪಾನಿ ಪೌಡರು ಇದನ್ನು ಹಾಕಿಬಿಟ್ಟು 1 ಗ್ಲಾಸ್ ನೀರು ಹಾಕಿದ್ರೆ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಪಾನಿ ರೆಡಿ ಆಗುತ್ತೆ. ನಮಗೇನಾರ ಈ ಪಾನಿ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಈ 4 ರುಬ್ಬಿ ಸೋಸೋ ಜಾಲರಿಯಿಂದ ಸೋಸ್ಕೊಂಡ್ರೆ ಪಾನಿ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲ ಇಷ್ಟೇ ಸಾಕು ಅನ್ನೋದಾದರೆ ಸಾಕು. ಆಮೇಲೆ ಒಂದು ಕುಕ್ಕರ್ನಲ್ಲಿ ಒಂದು 2 ರಿಂದ 3 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. 1-2 ಈರುಳ್ಳಿ ಕಟ್ ಮಾಡಿದ್ದೀನಿ. ಆಮೇಲೆ ಪೊಟೊಟೊನ ಸ್ಮ್ಯಾಶರಿಂದ ಏನಾದರೂ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ತಣ್ಣಗಿದ್ರೆ ಕೈಯಲ್ಲಿ ಬೇಕಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಈ ಥರ ಸಣ್ಣದಾಗಿ ಎಲ್ಲ ಪೊಟೊಟೊನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆವಾಗೇ ತೋರಿಸಿದ್ನಲ್ಲ ಸೀಸ್ನಿಂಗ್ ಅಂತ, ಆ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನ ಪೊಟೊಟೊಗೆ ಹಾಕಿದ್ರೆ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿದ್ರೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟೇ, ಇದು ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇಷ್ಟು ಬಿಟ್ಟು ಬೇರೆ ಏನೂ ಬೇಕಾಗೋದಿಲ್ಲ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಪಾನಿಪುರಿ ಮಾಡ್ಕೊಳ್ಬೋದು. ತುಂಬ ಬೇಗ ಕೂಡ ಆಗುತ್ತೆ ನೋಡಿ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯೋಷ್ಟೊತ್ತಿಗೆ ಆ ಪೂರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆ ಪೂರಿ ಪ್ಯಾಕೆಟಲ್ಲಿ ಏನಿಲ್ಲ ಅಂದರೂ ಒಂದು 24-25 ಪೂರೀಸ್ ಇರುತ್ತೆ. ನಮಗೇನಾರ ಸಾಕಾಗಿಲ್ಲ ಅಂದರೆ ಪ್ರಾವಿಷನ್ ಸ್ಟೋರಲ್ಲಿ ಪೂರಿ ಪ್ಲೇಟ್ಸ್ ಅಂತ ಕೇಳಿದ್ರೆ ಸಿಗುತ್ತೆ ನೋಡಿ. ಈ ಪೂರಿ ಇಷ್ಟು ದಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಹೋಲಿರಲ್ಲ, ತುಂಬ ಅದು ಬರೀದೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಆ ಪೂರಿ ನೋಡಿ. ಈಗ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಪೂರಿ ಹಾಕಿ ನೋಡಿದ್ದೀನಿ, ಎಣ್ಣೆ ಕಾಯ್ದಿದೆ. ಇದಕ್ಕೆ ಜಾಸ್ತಿ ಪೂರಿಗಳು ಹಾಕ್ಕೊಳ್ಬಾರ್ದು, ಒಂದೇ ಸತಿ ಹಾಕ್ಕೊಂಡ್ರೆ ಅದು ಹುಬ್ಬುತ್ತಲ್ವ, ಜಾಗ ಸಾಲೋದಿಲ್ಲ, ನೀಟಾಗಿ ಉಬ್ಬೋದಿಲ್ಲ ಆವಾಗ ನೋಡಿ. ಹಿಂಗೆ 2 ಕಡೆ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಪೂರಿ ದಪ್ಪ ಆಗುತ್ತೆ. ಇದೇ ಥರ ಎಲ್ಲ ಪೂರಿನೂ ಹಾಕಿ ಹುರ್ಕೊಳ್ತೀನಿ ನಾನು. ಇದು ಚಿಕ್ಕದಾಗಿರೋದ್ರಿಂದ ಪ್ಯಾನು ಒಂದು 4 ರಿಂದ 5 ಪೂರಿ ಹಾಕಿದ್ರೆ ಸಾಕು ನೋಡಿ. ಹಿಂಗೆ 2 ಕಡೆ ಹಿಂಗೆ ತಿರುಗಿಸ್ತಾ ಇತ್ತು ಅಂದರೆ ತುಂಬ ದಪ್ಪ. ಅಂಗಡಿನಲ್ಲಿ ಸಿಗೋ ಪೂರಿಗಿನ ಈ ಪೂರಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಪೂರಿ ನೋಡಿ. ಹೀಗೆಲ್ಲ ಪೂರಿನೂ ಇದೇ ಥರ ಹುರಿದಿಟ್ಕೊಂಡಿದ್ದೀನಿ ನೋಡಿ. ಮನೆಯಲ್ಲೇ ಈಸಿಯಾಗಿ ಪಾನಿಪುರಿ ಹೇಗೆ ಮಾಡ್ಬೋದು ಅಂತ ನೋಡಿದ್ರಿ ಅಲ್ಲ. ತುಂಬ ಟೇಸ್ಟಿಯಾಗಿ, ತುಂಬ ಹೈಜೀನಾಗಿ, ಹೊಟ್ಟೆ ತುಂಬ ತಿನ್ನೋಷ್ಟು ಪಾನಿಪುರಿ ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ಇವಾಗ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಈಸಿ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.